ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಂಬರ್ 1 ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಂಬ ಮಹತ್ವವಾದ ವಿಷಯದೊಂದಿಗೆ ಬಂದಿದ್ದೇನೆ. ಆ ವಿಷಯವೇನೆಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಹೊಂದಲು ಒಂದು ಪವರ್ಫುಲ್ ಮಂತ್ರನ ಹೇಳಿಕೊಡ್ತಾ ಇದ್ದೇನೆ. ಇವತ್ತು ನಾನು ವಿಡಿಯೋನ ಪೂರ್ತಿ ನೋಡಿ. ಪ್ರತಿಯೊಬ್ಬರ ಮನೆಯಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಎನ್ನುವ ಆಸೆ ಪ್ರತಿ ತಂದೆ ತಾಯಿಯಲ್ಲಿ ಕೂಡ ಇರುತ್ತದೆ. ಮಕ್ಕಳ ಮೇಲೆ ಅಪಾರವಾದ ನಂಬಿಕೆ ಹಾಗೂ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಕೆಲ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿನೇ ಇರುವುದಿಲ್ಲ. ಅವರು ಎಷ್ಟೇ ಕಷ್ಟಪಟ್ಟು ಓದಿದ್ರೂ ಕೂಡ ತಲೆಗೆ ವಿದ್ಯೆ ಹೋಗ್ತಾನೆ ಇರುವುದಿಲ್ಲ. ಓದದೇ ಇರೋ ಮಕ್ಕಳ ಮೇಲೆ ತಂದೆ ತಾಯಿಗಳು ಬೈಯೋದು, ಹೊಡೆಯೋದು ಮಾಡ್ತಾ ಇರ್ತಾರೆ. ಖಂಡಿತವಾಗಿ ಆ ಥರ ಮಾಡಬಾರ್ದು. ಯಾಕೆಂದರೆ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತದೆ. ಹೀಗೆ ಹೊಡೆಯೋದ್ರಿಂದ, ಬಡಿಯೋದ್ರಿಂದ ಅವರ ಮನಸ್ಸಿನ ಮೇಲೆ ದುಷ್ಪರಿಣಾಮವನ್ನು ಕೂಡ ಬೀರ್ತಾ ಬರುತ್ತದೆ. ಹೊಡೆಯೋದು, ಬಡಿಯೋ, ಬೇರೆ ಮಕ್ಕಳಿಗೆ ಹೋಲಿಕೆ ಮಾಡ್ಕೊಳ್ಳೋದು, ಇದನ್ನು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೇ ಹೋಗಬೇಡಿ. ತಂದೆ ತಾಯಿಗಳಿಗೆ ಒಂದು ಸಣ್ಣ ಕಿವಿ ಮಾತನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಮಕ್ಕಳಿಗೋಸ್ಕರ ನೀವು ಆದಷ್ಟು ಸಮಯನ ಕೊಡ್ತಾ ಬನ್ನಿ. ತಂದೆ ಹಾಗೂ ತಾಯಿ ಕೂಡ ಇಬ್ಬರೂ ಕೂಡ ಎಷ್ಟು ನಿಮ್ಮ ಕೈಯಿಂದ ಎಷ್ಟು ಜಾಸ್ತಿ ಸಮಯ ಅವರಿಗೋಸ್ಕರ ಮೀಸಲಿಡಲು ಆಗುತ್ತದೆಯೋ ಅಷ್ಟು ಸಮಯವನ್ನು ಅವರಿಗೆ ಕೊಡಿ. ಸ್ಕೂಲಲ್ಲಿ ಪಾಠ ಮಾಡಿರ್ತಾರೆ, ಅವರಿಗೆ ಅಲ್ಲಿ ತಿಳಿದಿರಲ್ಲ. ನೀವು ಅದನ್ನು ತಿಳಿಸಿಕೊಡಲಿಕ್ಕೆ ಪ್ರಯತ್ನ ಪಡಿ. ನೀವು ಅದೇ ಪಾಠನ ಕತೆ ರೂಪದಲ್ಲಿ ಹೇಳ್ತಿರೋ, ನಿಮಗೆ ಯಾವುದು ರೀತಿ ಸರಳವಾಗಿ ಕಾಣುತ್ತದೆಯೋ ಆ ರೀತಿಯಲ್ಲಿ ಅವ್ರಿಗೆ ಹೇಳಿಕೊಡ್ತಾ ಬನ್ನಿ. ಅರ್ಥ ಆಗಿಲ್ಲ ಅಂದರೆ ಅಲ್ಲಿಗೆ ಬಿಟ್ಬಿಡೋಕ್ಕೆ ಹೋಗಬೇಡಿ. ಪ್ರಯತ್ನ ಪಡಿ ತಿಳಿಸೋಕ್ಕೆ, ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹಾಗೂ ಮಕ್ಕಳಿಗೋಸ್ಕರ ಒಂದು ಶಾಂತವಾದ ಕೋಣೆ ಅಥವಾ ಕೋಣೆ ಇಲ್ಲದಿದ್ದರೆ ಒಂದು ಸ್ಥಳನ, ಶಾಂತವಾಗಿರೋ ಜಾಗ ಇರಬೇಕು ಮನೆಯಲ್ಲಿ. ಆ ಜಾಗದಲ್ಲೇ ಕೂತ್ಕೊಂಡು ಅವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಬೇಕು. ಪ್ರತಿಯೊಂದು ದಿವಸ ಬೇರೆ ಬೇರೆ ಜಾಗದಲ್ಲಿ ಕೂತ್ಕೊಳ್ಳಬೇಡಿ. ಇವತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಅವರಿಗೆ ಅಭ್ಯಾಸ ತಗೋಬೇಕು. ಒಂದೇ ಜಾಗವನ್ನು ಮೀಸಲಿಟ್ಟು ನೀವು ವಿದ್ಯಾಭ್ಯಾಸವನ್ನು ತಗೋಬೇಕಾಗುತ್ತದೆ. ಈ ಸಣ್ಣ ಉಪಾಯಗಳನ್ನೆಲ್ಲ ಮಾಡಿ ನೋಡಿ, ಖಂಡಿತ ಪ್ರಗತಿಯಾಗುತ್ತಾರೆ. ಇವಾಗ ಈ ಮಂತ್ರನ ನಾನು ಈ ಪೇಪರಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಮಂತ್ರ ಯಾವುದೆಂದರೆ ಶ್ರೀ ಸರಸ್ವತಿ ಮಂತ್ರ. ಸರಸ್ವತಿ ಮಂತ್ರವನ್ನು ಮಕ್ಕಳಿಗೆ ಪ್ರತಿದಿನ 11 ಬಾರಿ ಇದನ್ನು ಪಠಿಸಲು ಹೇಳಬೇಕು. ಇದನ್ನು ಹೇಳುವುದಕ್ಕಿಂತ ಮುಂಚೆ ಪುಸ್ತಕಗಳಿಗೆ ನಮಸ್ಕರಿಸಬೇಕಾಗುತ್ತದೆ. ನಮಸ್ಕರಿಸಿದ ನಂತರ ಈ ಮಂತ್ರವನ್ನು ಮಕ್ಕಳ ಹತ್ತಿರ ಹೇಳಿಸಿ. ಸರಸ್ವತಿ ಮಂತ್ರವನ್ನು ಮಕ್ಕಳು ಪ್ರತಿದಿನ ಹೇಳುವುದರಲ್ಲಿ ಅವರ ಜ್ಞಾಪಕ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ಮನಸ್ಸಿನ ಸ್ಥಿರತೆ ಕೂಡ ಹೆಚ್ಚಾಗುತ್ತದೆ. ಇದು ತುಂಬ ಪವರ್ಫುಲ್ ಮಂತ್ರವಾಗಿದ್ದು ಪ್ರತಿ ತಂದೆ ತಾಯಂದಿರಲ್ಲಿ ನಾನು ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳ ಕಡೆಯಿಂದ ಇದನ್ನು ಹೇಳಿಸಿ, ಅವರ ಭವಿಷ್ಯ ಉಜ್ವಲವಾಗುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಹೆಚ್ಚು ಉಪಯುಕ್ತ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಬರಲಿವೆ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ.